ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ KCET ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್. ಇವಾಗ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಮ್ಮದು BCM ಹಾಸ್ಟೆಲ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆದರೆ ನಮ್ಮದು ರಿಸಲ್ಟ್ ಬರೋದು ಯಾವಾಗ ಆಗುತ್ತೋ ಅಥವಾ ನಾವು ಯಾವಾಗ BCM ಹಾಸ್ಟೆಲಿಗೆ ಸೇರಲೇಬೇಕಾದ್ರೆ ಏನು ಮಾಡಬೇಕು? ಈ ಸಿಂಪಲ್ಲಾಗಿ ನಿಮಗೆ ಕಂಪ್ಲೀಟ್ ಪ್ರೊಸೀಜರು ಅಥವಾ ನಿಮಗೆ CET ಸೇರೋದ್ರಿಂದ ಹಿಡಿದು ನಿಮ್ಮ ಕೋರ್ಸಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿಯನ್ನು ಈ ಥರದೇ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಈಗಲೇ ಲೈಕ್ ಮಾಡಿ ಈ ವಿಡಿಯೋಕ್ಕೆ. ಏನಿಲ್ಲ ಫ್ರೆಂಡ್ಸ್, ಇವಾಗ ನಾನು ಹೇಳ್ತಿದ್ದೆನಲ್ಲ, BCM ಅಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆಯಲ್ಲ ಸೈಡಿಗೆ, ಆ ನಂಬರಿಗೆ ಕರೆ ಮಾಡಿ ಕೇಳಿದ್ವಿ ನಾವು. ಇವಾಗ ಈ ಥರ ಆಗಿದೆ, ನಾವು ಈ ಥರ ಸ್ಟೂಡೆಂಟ್ಸ್ಗೆ ಏನು ನಿಮಗೆ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಲ್ಲಿ ಅಂದಾಗ ಅವರು ಹೇಳಿದ್ದಿಷ್ಟೇ. ಏನಪ್ಪ ಅಂದರೆ ಇದು ಕೇವಲ BCA ಮತ್ತು ಈ ಥರ ಕೋರ್ಸ್ಗಳಿಗೆ BCA ಮತ್ತು ಕೆಲವು ಕೋರ್ಸ್ಗಳಿಗೆ ಮಾತ್ರ ಇದು. ಇನ್ನೇನು ಸೇರಿಲ್ಲ ಸ್ಟೂಡೆಂಟ್ಸ್ ಯಾರು KCET ಥ್ರೂ ಆಗಿರ್ಬೋದು, BSc ನರ್ಸಿಂಗ್, ಇಂಜಿನಿಯರಿಂಗ್, ಡೆಂಟಲ್, ಆಯುರ್ವೇದಿಕ್, ಮೆಡಿಕಲ್, ಈ ಥರ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಇನ್ನೊಂದು ಸರಿ ನಾವು ಕರಿತೇವೆ ಅಂತ ಅವ್ರನ್ನ ಕೇಳಿದಾಗ ಅವರು ಈ ಥರ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾವುದೇ ರೀತಿ ಭಯಪಡುವಂಥ ಒಂದು ಸನ್ನಿವೇಶ ಬರೋದಿಲ್ಲ. ಯಾಕಂದರೆ ನಿಮಗೆ ಹಾಸ್ಟೆಲ್ ಅಂತೂ ಸಿಗುತ್ತೆ, ಮತ್ತೊಂದು ಸರಿ ಅಪ್ಲಿಕೇಶನ್ ಬಿಡ್ತೀವಿ ಅಂತ ಆಲ್ರೆಡಿ ಅವರು ಹೇಳಿದ್ದಾರೆ. ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.